ಚಿನ್ನಯ್ಯ ಪ್ರಕಾಶ್ ರಾಜ್ ಹೆಸರು ಹೇಳಿದ್ದಾನೆ ಅಂತ ಮಾಧ್ಯಮದಲ್ಲಿ ಬಂದಿದೆ. ಬಹಳಷ್ಟು ಮಾಧ್ಯಮ ಈ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಕೆಲವರು ಈ ಬಗ್ಗೆ ಜಡ್ಜ್ ಮಾಡಲಾಗಿತ್ತು. ನಾನು ಯಾವತ್ತೂ ಕೂಡ ಧರ್ಮಸ್ಥಳಕ್ಕೆ ಹೋದವನು ಅಲ್ಲ, ಮತ್ತವರನ್ನ ಭೇಟಿ ಮಾಡಿದ್ದು ಅಲ್ಲ. ನಾನೊಬ್ಬ ಸೋಷಿಯಲ್ ಆಕ್ಟಿವಿಟಿ ಆಗಿದ್ದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ. ಇದು ನಡೆದಿರುವಂಥ ವಿಚಾರ SIT ರಚನೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತೀನಿ. ಈ ಬಗ್ಗೆ ನಾನು ಟ್ವೀಟ್ ಮಾಡಿದ್ದೀನಿ. ಮೊಹಂತಿ ಅವರು ಇನ್ನೂ ಚಾರ್ಜ್ ತಗೊಂಡಿಲ್ಲ. ಆಗ ಗಿರೀಶ್ ಮತ್ತನ್ನವರ್ ಫೋನ್ ಬಂತು. ಮಾಸ್ಕ್ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡಬೇಕು ಅಂತಾರೆ. ತಮಿಳು ಭಾಷೆಯಲ್ಲಿ ಮಾತನಾಡ್ತಾರೆ. ನನ್ನ ಮೀಟ್ ಮಾಡಬೇಕು ಅಂತಾರೆ. ಆಮೇಲೆ ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸಿ ಅಂತೆ. ಮೊಹಂತಿ ಸರ್ಗೆ ಫೋನ್ ಮಾಡ್ತಿದ್ದೀನಿ. ಮಂಡ್ಯದವನು ಅಂತಾನೆ, ತಮಿಳು ಮಾತಾಡ್ತಾನೆ, ತೆಲುಗು ಮಿಕ್ಸ್ ಮಾಡ್ತಾನೆ ಅಂತೆ. ಸ್ವಲ್ಪ ದಿನ ಆದಮೇಲೆ ಅಧಿಕಾರಿಗಳು ಕೇಳಿದೆ, ಇನ್ನು ಮೇಲೆ ಆ ಫೋನ್ ಕಾಲ್ ಅಟೆಂಡ್ ಮಾಡಬೇಡಿ ಅಂದ್ರು. ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ, ನಿಮ್ಮ ಮಾಹಿತಿ ತಪ್ಪಾಗಿದೆ, ತಪ್ಪಂತ ನೀವು ಪ್ರೂವ್ ಮಾಡಬೇಡಿ. ನೋಡಿ, ಆಗಿದ್ದು ನಿಜ. ನಾನು ಮೊಹಂತಿ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ಹೇಳಿದೆ. ಆಯ್ತಾಯ್ತು, ಅಷ್ಟಾಯ್ತು, ಮಾಡ್ಬಿಡರಿ. ಮತ್ತೆ ಡೇಟ್ ಹೇಳ್ಬಿಡಿ. ಐ ಡೋಂಟ್ ನೋ ದ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ರಿ. ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೊಹಂತಿಗೆ ಫೋನ್ ಮಾಡಿದೆ. ಹೇಳ್ತಿದ್ದೀರ ಅದನ್ನ ಬರೀಬೇಕು. ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ ನಲ್ಲಿ ಹಾಕಿ ಪ್ರಕಾಶ್ ರೈ ಹೇಳಿದ್ರು ಸುಳ್ಳು, ಅವ್ರು ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ಡೋಂಟ್ ಟ್ರೈ ಟು ಹೋರಾಟ ಬೇರೆ ತರ ಇರುತ್ತೆ, ಒಂದು ನೆಗೆಟಿವ್ ಆದ್ರೆ ಬೇರೆ ತರ ಇರುತ್ತೆ. ಅಕಾರ್ಡಿಂಗ್ ಟು ದ ಸೆಕ್ಷನ್ ಅಂತಾನೆ ಮಾಡಬೇಕು. ಇಲ್ಲಬೇಕು ನಾನು ಕೊಡುಗೆ ನೋಡೇ ಇವತ್ತಿನ ಭೇಟಿ ಆಗಿಲ್ರಿ. ಅದೇ ಗೊತ್ತಿಲ್ಲ. ಅವ್ರು ಕೇಳದ ನಾನು ಪೊಲೀಸ್ಗೆ ಹೋಗಿ ಹೇಳಬೋದ? ದಯವಿಟ್ಟು ಹೇಳೋ, ನನಗೆ ಹೇಳೋಣ. ನೀನ್ ನನಗೆ ಹೇಳೋಣ, ಬೇಕಾದ್ರೆ ನಾನು ಪೊಲೀಸ್ ಆಫೀಸರ್ ಅಲ್ಲ. ನೀಡುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತದೆ, ನಾನು ಬರ್ತಾನೆ. ಅದು ನಿಜ ಆದ್ರೆ ನಮ್ಗೆ ರಿಲೀಫ್ ಬರ್ಬೇಕ್ರಿ. ಕೊಲೆಗಾರ ಯಾರು ಅಂತ ಗೊತ್ತಾಗತ್ತಲ್ರಿ. ನೆಕ್ಸ್ಟ್ ಟೈಮ್ ಅಂದ್ರೆ 400-500 ಕೋರ್ಸ್ ಮಾಡಿ ಅವನೇ ಹೇಳಿಲ್ಲ. ಅವ್ರು ಯಾರು ಹೇಳಿದ್ರು